ಹಲೋ ಪೆಟ್ ಪೇರೆಂಟ್ಸ್. ಇವತ್ತಿನ ಫಸ್ಟ್ ಆರ್ಡರ್ BTM ಹತ್ರ ಇತ್ತು. ಸೊ BTM ಹತ್ರ ಇಂಡಿ ಮತ್ತು 2 ಪರ್ಷಿಯನ್ಗೆ ಗ್ರೂಮ್ ಮಾಡಬೇಕಿತ್ತು. ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ ಇವ್ರಿಗೆ ಗ್ರೂಮ್ ಮಾಡೋಕ್ಕೆ. ಆಲ್ಮೋಸ್ಟ್ 3 ಇಯರ್ಸಿಂದನೂ ನಾವೇ ಗ್ರೂಮ್ ಮಾಡ್ತಾ ಇರೋದು. ಸೊ ಸಮ್ಮರ್ ಆಗಿರೋದ್ರಿಂದ ತುಂಬ ಶೆಡ್ಡಿಂಗ್ ಇದೆ, ಝೀರೋ ಟ್ರಿಮ್ಮಿಂಗ್ ಮಾಡಿಬಿಡಿ ಅಂತ ಹೇಳಿದರು ಕ್ಲೈಂಟು. ಅದರಿಂದ ಸೊ ಟ್ರಿಮ್ಮಿಂಗ್ ಎಲ್ಲ ಮುಗಿಸಿದ್ವಿ. ನೋಡಿ ಇವನು ಈ ಥರ ಕಾಣ್ತಾ ಇದ್ದ. ಇವನು ತುಂಬ ಅಂದರೆ ತುಂಬ ಸೈಲೆಂಟ್ ಮತ್ತು ತುಂಬ ಕ್ಯೂಟಾಗಿ ಕೂಡ ಇದ್ದಾನೆ. ಸೊ ಇವನ್ನ ಮುಗಿಸಿ ನೆಕ್ಸ್ಟ್ ಇನ್ನೊಂದು ಕ್ಯಾಟ್ ತೊಗೊಂಡ್ವಿ. ಬಕೆಟಲ್ಲಿ ಇದ್ನಲ್ಲ ಅವ್ನು ಫುಲ್ ಗಾಬರಿ ಅಂದರೆ ಗಾಬರಿ, ಫುಲ್ ಗಾಬರಿ ಅವನು. ಸೊ ಅವನಿಗೆ ಬಾತಿಂಗಲ್ಲಿ ಟ್ರಿಮ್ಮಿಂಗೆಲ್ಲ ಮಾಡಾದ್ಮೇಲೆ ನೋಡಿ ಫೈನಲಾಗಿ ಈ ಥರ ಕಾಣ್ತಾ ಇದ್ದ. ಸೊ ಇವನು ಸ್ವಲ್ಪ ಮಾತಾಡಿಸ್ಬಿಟ್ಟು ಅವ್ನಿಗೆ ಕಿವಿಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ತುಂಬ ಅಂದರೆ ತುಂಬ ವ್ಯಾಕ್ಸ್ ಆಗಿತ್ತು, ಅದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಇಂಡಿಗೂ ಕೂಡ ಟ್ರಿಮ್ ಮಾಡಿಬಿಡಿ ಅಂದರು. ಇವನು ಬಂದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಫ್ರೆಂಡ್ಸ್ನ ಹುಡ್ಕೋದು ಬಿಟ್ಟು ಅವ್ನು ನಮ್ಮ ಜೊತೆ ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಸ್ವಲ್ಪ ಹೊತ್ತು ನನ್ನ ಮತ್ತು ನಮ್ಮ ಹೆಲ್ಪರ್ನ ಮಾತಾಡಿಸ್ಬಿಟ್ಟು ನೆಕ್ಸ್ಟು ಅವ್ರ ಫ್ರೆಂಡ್ಸ್ನ ಹುಡ್ಕಕ್ಕೆ ಹೋದ. ನೋಡ್ಬಿಟ್ಟು ಸ್ವಲ್ಪ ಶಾಕ್ ಕೂಡ ಆದ. ನೆಕ್ಸ್ಟು ಅವನ್ನ ಇಟ್ಕೊಂಡು ಅವನಿಗೆ ಟ್ರಿಮ್ಮಿಂಗೆಲ್ಲ ಮುಗಿಸಾದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದ್ದಾನೆ. ಸೊ ಇವ್ರನ್ನ ಮುಗಿಸಿ ನೆಕ್ಸ್ಟು ನಾವು ಮನೆ ಕಡೆ ಹೊರಟ್ವಿ. ಇವತ್ತಿಗೆ ಇಷ್ಟ ಆಗಿತ್ತು ಗ್ರೂಮಿಂಗ್ ವೀಡಿಯೋ. ನೆಕ್ಸ್ಟು ಇನ್ನೊಂದು ಕ್ಲೈಂಟ್ ಕಾಲ್ ಮಾಡಿದರು, ನಮಗೆ ಒಂದು ಜರ್ಮನ್ ಶೆಪರ್ಡ್ ಬೇಕು ಅಂತ ಹೇಳಿದರು. ಸೊ ಸ್ವಲ್ಪ ಸಂಜೆ ಕೂಡ ಆಗಿಬಿಡ್ತು ತೊಗೊಂಬರೋಕ್ಕೆ, ಯಾಕಂದರೆ ಪಪ್ಪಿ ತುಂಬ ದೂರ ಆಯಿತು. ಸೊ ಅದರಿಂದ ಕಸ್ಟಮರ್ಗೆ ಯಾವ ಪಪ್ಪಿ ಕೇಳಿದರು ಆ ಪಪ್ಪಿನ ಹೋಗಿ ತೋರಿಸಿ ವೀಡಿಯೋ ಕಾಲೆಲ್ಲ ಮಾಡಿ ನೆಕ್ಸ್ಟ್ ಕಸ್ಟಮರ್ ಮನೆಗೆ ರೀಚ್ ಆದ್ವಿ. ಕಸ್ಟಮರ್ ಮನೆಗೆ ರೀಚ್ ಆಗಿದೆ ನೋಡಿ, ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಕಸ್ಟಮರ್ ಫುಲ್ ಖುಷಿಯಾಗಿದ್ದರು. ಸೊ ಅವ್ರ ಹತ್ರ ರಿವ್ಯೂ ತೊಗೊಳಕ್ಕಾಗಲಿಲ್ಲ, ಲೇಟ್ ಆಗಿಬಿಟ್ಟಿದ್ದು. ಅದರಿಂದ ಇವತ್ತಿಗೆ ಇಷ್ಟೇ. ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಇದೇ ಥರ ಡೋರ್ ಸ್ಟೆಪ್ ಗ್ರೂಮಿಂಗ್ ಬೇಕು ಅಂದರೆ ಆಲ್ ಓವರ್ ಬೆಂಗಳೂರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಸಿಗೋಣ, ಬಾಯ್.